ಎಷ್ಟು ಜನರನ್ನ ಸಾಕ್ತೀಯಮ್ಮ ನಮ್ಮನ್ನ ಈ ನಾಯಿಗಳನ್ನ ಭಯ ಅದ್ರಾಗಿರೋದನ್ನ ಏನರ ತಿಂತಾರದ ಲೇ ಜಿಮ್ಯಾ ನಂಗೆ ಕ್ರೋಸ್ ಕೊಡ ಜಿಮ್ಯಾ ನಂಗೆ ಕ್ರೋಸ್ ಕೊಡ ಲೇ ಲೇ ಮುಚ್ಕೋಸ್ ನನ್ನ ಮಗನೇ ನೋಡ ಎತ್ಕೊಂಡು ಸೇಡ್ಕೊತಾನೆ ಜಿಮ್ಯಾ ನಂಗೆ ಕ್ರೋಸ್ ಕೊಡ ಜಿಮ್ಯಾ ಜಿಮ್ಯಾ ನಂಗೆ ಕ್ರೋಸ್ ಕೊಡ ಜಿಮ್ಯಾ ಎಕ್ಕೋತ್ ನನ್ನ ಮಗನೇ ಅದು ಎಷ್ಟು ಚೆನ್ನಾಗಿ ಕಾಲು ನೋಡು ಬನ್ನಾದ್ರೆ ತಿನ್ಬೋದಿತ್ತು ಅವ್ರಿಗೆ ಅವಳು ಕಿತ್ಕೊಂತಾಳೆ ನೋಡ್ಕೆವಾಗ ಹುಷಾರ ಅವನ ಪಿಳ್ಳೆರಾಯಿನ ಏನು ಮಾಡ್ತಾವನೆ ಪಿಳ್ಳೆರಾಯಿನ ಪಿಳ್ಳೆರಾಯ ನೀನು ತಿಂತಾ ಇದೆಯಾ ಬೀದಿಯಾಗ ಅಲ್ಲಿ ಇಲ್ಲಿ ಐಕೊಂಡು ತಿನ್ಕೊಂಡಿದ್ನ ಎಳಕೆ ಬಂದ್ರಿ ನಾವೇ ಯಾಕ ಆಯ್ತನ್ರ ತಿಂದಿದ್ದ ಹೋಗಿ ಮಲ್ಕ ಹೋಗ್ರ ಒಬ್ರವ್ರದೊಂದು ಮೂಲೆ ಕಾವ್ಲಿರ್ರಿ ಯಾರನ್ನ ಬಂದ್ರೆ ಬೋಗಳ್ರಿ ಇಲ್ಲ ಕಚ್ಬಿಡ್ರಿ ಏನು ದಿಗಳು ಬಿಡ್ರಿ ನಾನಿದ್ದೀನಿ ಸರಿನಾ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸಮಯ ಬಂದು 7 ಗಂಟೆ ಆಗಿದೆ ಕಣ್ರಿ. ಇವತ್ತು ಸ್ವಲ್ಪ ತಡ ಆಯಿತು ಬರೋದು. ಯಾಕಂತ ಹೇಳಿದ್ರೆ ಡೈಲಿ ಒಂದೇ ಸಮ ಬರೋಕ್ಕಾಗೋದಿಲ್ಲ. ಒಂದೊಂದು ದಿನ ಕೆಲಸ ಏನಾನ ಸಿಕ್ಕಾಪಟ್ಟೆ ಜಾಸ್ತಿ ಇದ್ರೆ ಆಲ್ಮೋಸ್ಟು ಅವತ್ತು ಸ್ವಲ್ಪ ಸಿಕ್ಕಾಪಟ್ಟೆ ಟಯರ್ಡ್ ಆಗಿರ್ತೈತೆ. ಬೆಳಗ್ಗೆ ಎಚ್ಚರ ಆಗೋದಿಲ್ಲ. ಅದರಲ್ಲೂ ಏನಂತ ಹೇಳಿದ್ರೆ ಬೆಳಗಿನ ಜಾವ ಲೈಟ್ ಚೆನ್ನಾಗಿ ಗಾಳಿ ಬೀಸ್ತಾ ಇರ್ತೈತೆ, ಒಳ್ಳೆ ನಿದ್ದೆ ಅಂತೂ ಬರ್ತೈತೆ. ಹಾಗಾಗಿ ಇವತ್ತು ತೋಟಕ್ಕೆ ಬರೋದು ತಡ ಆಯಿತು. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ. ಒಬ್ಬ ರೈತನ ಜೀವನ ಹೇಗಿರುತ್ತೆ, ಅವನ ದಿನಚರಿ ಹೇಗಿರುತ್ತೆ, ಪ್ರತಿಯೊಂದು ಕೂಡ ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಹೀಗೆ ಹೇಳ್ತಾ ಇವಾಗ ಸದ್ಯಕ್ಕೆ ಏನೇನು ಕೆಲಸ ಇದೆ, ಸಂಜೆವರೆಗೂ ಏನೆಲ್ಲ ಮಾಡ್ತೀನಿ ನೋಡೋಣ ಬನ್ನಿ. ಬೆಳಗಿಂದ ಬಂದು ಇಷ್ಟು ಕಾಯಿ ಬಿಡಿಸಿದ್ದೀವಿ ಕಣ್ರಿ. ಇವಾಗ ಸಮಯ ಬಂದು 9 ಗಂಟೆ ಆಗ್ತಾ ಬಂದೈತೆ. ಇವಾಗ ಟೀ ಬ್ರೇಕ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಟೀ ಕುಡಿಯೋಕ್ಕೆ. ಜಿಮ್ಯಾ ಯಾಕ್ಲಾ ಬಂದು ಟೀ ಬ್ರೇಕ್ ತಗೊಳಕ್ಕೆ ಬಂದಿದ್ದೀವಿ ಕಣ್ರಿ. ಕೆಳಗಿಂದೆಲ್ಲ ಕಾಯಿ ಬಿಡಿಸಿದ್ದಾಯಿತು. ಇವಾಗ ಸೆಂಟ್ರ್ ಬಂದಿದ್ದೀವಿ ಕಣ್ರಿ. ಇವಾಗ ಈ ಟಾಕ್ನ ಬಿಡಿಸ್ಬೇಕು. ಮೊನ್ನೆ ರೋಟ್ರಿ ಹೊಡೆದಿದ್ದು, ಇವಾಗ ಈ ಥರ ಇದೆ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಒಣಗೈತೆ. ಗುಣಿಗಳ ಹತ್ರ ಮಾತ್ರ ಒಂದಷ್ಟು ಅಗಲ ಬಿಟ್ಟಿದ್ದೀನಿ, ಯಾಕಂದರೆ ಬೇರೆ ಕಟ್ಟಾಗುತ್ತೆ ಅನ್ನೋ ಕಾರಣದಿಂದ ಒಂದಷ್ಟು ಅಗಲ ಬಿಟ್ಟಿದ್ದೀನಿ. ಪರವಾಗಿಲ್ಲ, ಟಿಲ್ಲರ್ ಓಡಿಸಿದ್ದಕ್ಕೂ ಬಿಸಿಲು ಹೊಡೆದಿದ್ದಕ್ಕೂ ಎಲ್ಲ ಸೀತ್ಕೊಂಡು ಹೋಗೈತೆ. ಇವಾಗ ನೋಡೋಕೆ ಸ್ವಲ್ಪ ನೀಟ್ಲೆಸ್ ಬಂತು ತೋಟ. ಈ ಕಡೆ ಇವಾಗ ಕಾಯಿ ಬಿಡಿಸ್ತಾ ಇದ್ದೀವಿ. ಆ ಕಡೆ ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ, ಈ ಕಡೆ ಬಂದು ನಾನು ಬಿಡಿಸ್ತಾ ಇದ್ದೀನಿ ಕಣ್ರಿ. ಈಗ ಬಂದು ಸಮಯ 11 ಗಂಟೆ ಆಗಿದೆ ಕಣ್ರಿ. ಊಟ ಮಾಡೋಕ್ಕೆ ಬಂದಿದ್ದೀವಿ. ಈಗ ಬ್ಯಾಸ್ಕೆಟಿಂದ ಟಿಫಿನ್ಗಳೆಲ್ಲ ಎತ್ತಿಡ್ತಾ ಇದ್ದಾರೆ ನಮ್ಮಮ್ಮ. ಇವತ್ತು ನಮ್ಮ ಮನೇಲಿ ಏನಪ್ಪ ಅಂದರೆ ವೈಟ್ ರೈಸು ಮತ್ತು ಮಜ್ಜಿಗೆ ಮತ್ತು ರಸ, ನಂಚ್ಕೊಳಕ್ಕೆ ಚಕ್ಲಿ ತಂದಿದ್ದೀನಿ ಕಣ್ರಿ. ಊಟ ಮಾಡಿಕೊಂಡು ನೆಕ್ಸ್ಟ್ ಕಾಯಿ ಬಿಡ್ಸೋಕ್ಕೆ ಹೋಗಬೇಕು ಕಣ್ರಿ. ಕಾಯೆಲ್ಲ ಬಿಡಿಸಿ ಮೂಟೆ ಎತ್ಕೊಂಬಂದು ಇಲ್ಲಿ ಹಾಕಿದ್ದೀನಿ ಕಣ್ರಿ. ಇವತ್ತು ರೇಷನ್ ಗಾಡಿ ಇಲ್ಲ ಸ್ವಾಮಿ ಗಾಡಿ ಬರೋದು, ಹಾಕ್ಕೊಂಡು ಹೋಗ್ತಾರೆ. ಇಲ್ಲಿ ಕೆಲಸ ಮುಗೀತು. ಈಗ ಸಮಯ ಬಂದು 1 ಗಂಟೆ ಆಗಿದೆ ಕಣ್ರಿ. ತೋಟಕ್ಕೆ ನೀರು ಬಿಟ್ಟಿದ್ದೀನಿ. ತೊಂಡೆ ಗಿಡಕ್ಕೆ ಎಲ್ಲ ತೊಂಡೆಕಾಯಿ ಇರೋದು. ಇನ್ನು ಅದರಿಂದ ಏನು ಸ್ಪೆಷಲ್ ಹೇಳೋದು ನಾನು. ಇಡೀ ನಮ್ಮ ತೋಟ ಎಲ್ಲ ತೊಂಡೆಕಾಯಿ ಇರೋದು, ಅದರಲ್ಲಿ ಏನು ಸ್ಪೆಷಲ್ ಹೇಳ್ಬೇಕು ನಾನು. ಇವಾಗ ನೀರು ಬಿಟ್ಟಿದ್ದೀನಿ. ಚೆಕ್ ಮಾಡೋಕ್ಕೆ ಆಲ್ರೆಡಿ ನಮ್ಮಮ್ಮ ಹೋಗಿದ್ದಾರೆ. ಎಲ್ಲ ಪೂರ್ತಿ ಚೆಕ್ ಆಯಿತೋ ಗೊತ್ತಿಲ್ಲ. ನಾನು ಮೂಟೆ ಹಾಕೊಂಡು ಬರೋಣ ಅಂತ ಹೋಗಿದ್ದೆ. ಎಲ್ಲ ಆಲ್ಮೋಸ್ಟು ಆಯ್ತಾ, ಎಲ್ಲ ಚೆಕ್ ಮಾಡಿದ್ದ ಹೋಗಿರ್ಬೇಕು ಅನಿಸ್ತೈತೆ. ಬಿಟ್ಟು ಸ್ವಲ್ಪ ಹೊತ್ತಾಯಿತು. ಇವಾಗ ನಾನು ಚೆಕ್ ಮಾಡೋಣ ಅಂತ ಬಂದೆ. ಅಷ್ಟೊತ್ತು ಕರೆಂಟು ಹೋಗಯ್ಯ ಹರಗಯ್ಯ ಮರಗಯ್ಯ ಆಗೋಗಿದೆ. ಎಲ್ಲ ಆಗೋಯ್ತು, ಚೆಕ್ ಮಾಡಿದ್ದ.
ಉಡ್ತಿಗ್ಲ ಜಾಸ್ತಿ ಕಚ್ಚಿದ್ವಾ? ಎಲ್ಲ ಅದಕ್ಕಾಗ್ದ ಟೇಪು? ವೆರಿ ಗುಡ್. ಏನಂದರೆ ಉಡ್ತಿಗ್ಲಂದರೆ ಹಳ್ಳಿಲ್ ಕಣ್ರಿ. ಈ ಡ್ರಿಪ್ಪು ಇರೋ ಏನು ಕಾಣಿಸ್ತಿದೆ ಮೇಲೆ ನಿಮಗೆ ಆಲ್ಮೋಸ್ಟು ಗಿಡ ಸೆಂಟ್ರಲ್ಲಿ ಕಾಣಿಸ್ತಿದೆ ಬ್ಲ್ಯಾಕಾಗಿ. ಆ ಪೈಪುಗಳನ್ನೆಲ್ಲ ಆಲ್ಮೋಸ್ಟ್ ಕಚ್ಚಾಕಿರ್ತವೆ. ಬೇಸಿಗೆ ಅವಕ್ಕೂ ಏನು ಮಾಡೋಕ್ಕಾಗಲ್ಲ. ಬೇಸಿಗೆ ಆ ಡ್ರಿಪ್ಪಲ್ಲಿ ಸ್ಟಾಕ್ ನೀರು ಇರುತ್ತೆ, ಡ್ರಿಪ್ ವೈರಲ್ಲಿ. ಆ ಸ್ಟಾಕ್ ನೀರು ಕುಡಿಯೋದಕ್ಕೆ ಆಲ್ಮೋಸ್ಟ್ ಕಚ್ಕೊಂಡು ಕುಡಿತವೆ. ಅದಕ್ಕೆ ನಾವು ಟೇಪ್ ಹಾಕ್ಕೊಂಡು ಬರಬೇಕು. ಆಲ್ರೆಡಿ ನಮ್ಮಮ್ಮ ಹಾಕೊಂಡು ಬರ್ತಾಯಿದ್ದಾರೆ. ಬಟ್ಟೆಗಳೆಲ್ಲ ನೆಂದೋಯ್ತು, ಎಲ್ಲ ಜಾಸ್ತಿ ಕಚ್ಚಾಕಿದ್ವು ಅಂತ ದೂರ ಹೇಳ್ತಾವ್ರಿ. ಜಾಸ್ತಿ ಕಚ್ಚಾಕಿದ್ವು ಅಮ್ಮ? ಬಾ ಬತ್ತೈತೆ ಕರೆಂಟ್ ಬತ್ತೈತೆ ಬಾ. ಈಗ ಸಮಯ ಬಂದು 3 ಗಂಟೆ ಆಗಿದೆ ಕಣ್ರಿ. ಔಷಧಿ ತಗೊಂಡೋಗೋಕ್ಕೆ ಹೊಸಕೋಟೆಗೆ ಬಂದಿದ್ದೀನಿ. ಜನ ಸುಮಾರಾಗಿದ್ದಾರೆ, ಸಖತ್ತಾಗಿದ್ದಾರೆ. ಇವತ್ತು ನೋಡಬೇಕು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಕಣ್ರಿ ಮನೆಗೆ ಹೋಗೋದು. ಓಕೆ ಫ್ರೆಂಡ್ಸ್, ಇವಾಗ ಹೊಸಕೋಟೆನಲ್ಲಿ ಔಷಧಿಗಳನ್ನ ತಗೊಂಡು ನೆಕ್ಸ್ಟು ನಮ್ಮೂರ ಕಡೆ ಹೋಗ್ತಾ ಇದ್ದೀನಿ. ಹೋಗಿದ್ದು ಎಷ್ಟೊತ್ತು ಗೊತ್ತಾ? 3 ಗಂಟೆಗೆ. ಅಲ್ಲೇ 4:15 ಹಾಗೆ ಹೋಯ್ತು. ಜನ ವಿಪರೀತ ಜನ. ಓಕೆ ಫ್ರೆಂಡ್ಸ್, ಹೊಸಕೋಟೆಗೆ ಔಷಧಿಗಂತ ಹೋಗಿದ್ದು. ಸುಮಾರು ಅಲ್ಲಿಗೆ ಹೋಗೋಸಾಗಿ 3 ಗಂಟೆ ಆಗೋಯ್ತು. 3 ಗಂಟೆಯಿಂದ ಅಲ್ಲೇ ಸುಮಾರು 4:15 ಆಯಿತು. ಇವಾಗ ಬರೋಕ್ಕೆ ಇಷ್ಟೊತ್ತಾಯಿತು ಕಣ್ರಿ. ಏನಂದರೆ ಜನ ಜಾಸ್ತಿ ಇವತ್ತು. ಕ್ಯೂವಲ್ಲಿ ನಿಂತು ಸಾಕಾಗೋಯ್ತು. ಈ ಥರ ಕ್ಯೂವಲ್ಲಿ ನಿಂತ್ಕೊಂಡು ಯಾಕೆ ನೀವು ಇಷ್ಟು ಕಷ್ಟಪಡಬೇಕು, ನಿಮ್ಮರಲ್ಲೇ ಎಲ್ಲೂ ಇಲ್ಲ ಅಂತ ನೀವು ಯಾರಾದರೂ ಕೇಳಿದ್ರೆ, ಏನಂದರೆ ನಮ್ಮ ಕಡೆಗಿಂತ ಹೊಸಕೋಟೆನಲ್ಲಿ ನಂಬರ್ 1 ಔಷಧಿಗಳನ್ನ ಸಿಗುತ್ತೆ. ಹಾಗಾಗಿ ಹೋಗೋದು ನಾನು ಒಬ್ಬನೇ ಅಲ್ಲ, ಸುಮಾರು ಜನ ಹೋಗ್ತಾರೆ. ಎಣ್ಸೋಕ್ಕಾಗಲ್ಲ, ಅಷ್ಟು ಜನ ಹೋಗ್ತಾರೆ. ನಮ್ದು ಯಾವುದು ಸುಮಾರು ಒಂದು 25 ಕಿಲೋಮೀಟ್ರ್ ಅಷ್ಟೇ ಕಣ್ರಿ. ಆದರೆ ಮಂಡ್ಯ, ಮದ್ದೂರು, ಮೈಸೂರು, ಮತ್ತು ಈ ಕಡೆ ಬಾಗೇಪಲ್ಲಿ, ಮತ್ತು ಗೌರಿಬಿದನೂರು, ಆಂಧ್ರ, ತಮಿಳ್ನಾಡು, ಈ ಕಡೆಯಿಂದ ಎಲ್ಲ ಬರ್ತಾರೆ. ಅವರೆಲ್ಲ ನಮ್ಗೆ ಹೆಂಗಪ್ಪ ಗೊತ್ತು ಅಂತ ಹೇಳಿದ್ರೆ, ಕ್ಯೂವಲ್ಲಿ ನಿಂತ್ಕೊಂಡಿರ್ತೀರಲ್ವ, ಕ್ಯೂವಲ್ಲಿ ನಿಂತ್ಕೊಂಡಿದ್ದಾಗ ನಮಗಂತೂ ಮಾಡೋಕ್ಕೆ ಕೆಲಸ ಇರೋದಿಲ್ಲ. ಸೊ ನಮಗೆ ನಿಂತ್ಕೊಂಡಿರ್ತೀವಿ. ಅಣ್ಣ ನಿಮ್ದು ಯಾವ ಊರು ಅಣ್ಣ, ಏನು ಹಾಕಿದ್ದೀರ ಬೇಳೆ, ಈ ಥರ ಎಲ್ಲ ಮಾತಾಡಿಸ್ತಾ ಹೋಗ್ತಿರಲ್ವ, ಅವಾಗ ಗೊತ್ತಾಗುತ್ತೆ ಅವ್ರ ಊರ ಹೆಸರುಗಳು, ಅವರ ಒಂದು ಅಡ್ರೆಸ್ಸುಗಳು. ಓಕೆ, ಏನಂದರೆ ತುಂಬ ಜನ ಹೋಗೋದು ಏನಕ್ಕಪ್ಪ ಅಂತ ಹೇಳಿದ್ರೆ ನಂಬರ್ 1 ಔಷಧಿ ಸಿಗುತ್ತೆ, ಬೆಳೆ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಕಾಯಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಶೈನಿಂಗ್ ಇರುತ್ತೆ, ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ಬೋದು. ನಮ್ಮ ಕಾಯಿ ಮಾರ್ಕೆಟ್ ಕಡೆ ಹೋದರೆ ಎಲ್ಲರಿಗಿಂತ ಇನ್ನೊಂದು 10 ರೂಪಾಯಿ ಜಾಸ್ತಿ ಹೋಗುತ್ತೆ. ಹಾಗಾಗಿ ನಾನು ಹೊಸಕೋಟೆಗೆ ಹೋಗಿ ಔಷಧಿಗಳನ್ನ ತಗೊಂಬರೋದು ಕಣ್ರಿ. ನಿಮಗೂ ಏನಾದರೂ ಅನುಕೂಲ ಇದ್ದರೆ, ಇದು ಯಾವುದೇ ರೀತಿಯಾಗಿ ಅಡ್ವರ್ಟೈಸ್ ಅಲ್ಲ, ನಮ್ಮ ರೈತರಿಗೆ ಒಂದು ಕಿವಿ ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಿಮಗೂ ಏನಾದರೂ ಹೊಸಕೋಟೆಗೆ ಹೋಗೋ ಒಂದು ಅನುಕೂಲ ಇದ್ದರೆ ದಯವಿಟ್ಟು ಹೋಗ್ರಿ. ನಂಬರ್ 1 ಔಷಧಿಗಳನ್ನ ಸಿಗುತ್ತೆ. ಅವರೇನು ನನಗೆ ದುಡ್ಡು ಕೊಟ್ಟು ಇದನ್ನು ಹೇಳಿಸ್ತಾ ಇಲ್ಲ, ಅಥವಾ ನಾನು ಏನು ಅಡ್ವರ್ಟೈಸ್ ಮಾಡ್ತಾ ಇಲ್ಲ. ಇದು ನಾನು ಮಾಡ್ತಾ ಇರೋದು ನಮ್ಮ ರೈತರಿಗೆ ಒಂದು ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾ ಇರೋ ಈ ವಿಡಿಯೋ ಅಷ್ಟೇ ಕಣ್ರಿ ಉದ್ದೇಶ. ಓಕೆ ಫ್ರೆಂಡ್ಸ್, ಇನ್ನು ಔಷಧಿನ ತಗೊಬಂದಿದ್ದೀನಿ, ಇನ್ನು ಬೆಳಗ್ಗೆ ಬಂದು ಸ್ಪ್ರೇ ಮಾಡಬೇಕು. ಓಕೆ, ಇವತ್ತಿನ ಕತೆ ಬಂದು ಇಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋರಲ್ಲ ಈ ವಿಡಿಯೋನ ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕಾಲ ಸಿಗ್ತೀನಿ.